ಲೇಡೀಸ್ ಅಂಡ್ ಜೆಂಟಲ್ಮನ್, ಅದ್ಯಾಕೋ ವಿಮಾನ ದುರಂತಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಪ್ರಮುಖರು ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಇತ್ತೀಚೆಗೆ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಸಿಎಂ ಅಜಿತ್ ಪವಾರ್ ನಿಧನರಾಗಿದ್ರು. ಅದಕ್ಕೂ ಮೊದಲು ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ವಿಮಾನದಲ್ಲಿ ದುರಂತವಾಗಿ ಅಂತ್ಯವಾಗಿತ್ತು. ಇದೀಗ ಅಹಮದಾಬಾದ್ನಲ್ಲಾದಂತಹ ವಿಮಾನ ದುರಂತವು ಅಸಲಿಗೆ ಅಪಘಾತವಾ ಅಲ್ವಾ? ಮಾಜಿ ಸಿಎಂ ಸೇರಿದಂತೆ ಬರೋಬ್ಬರಿ 242 ಜನರ ವ್ಯವಸ್ಥಿತ ಕೊಲೆಯಾ ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ. ಹಾಗಾದ್ರೆ ಇದರ ಹಿಂದಿನ ಅಸಲಿ ಸತ್ಯವಾದ್ರೂ ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ವಿಮಾನ ದುರಂತಗಳು ಜನರ ನೆಮ್ಮದಿಯನ್ನ ಕೆಡಿಸಿದೆ. ಇತ್ತೀಚೆಗೆ ವಿಮಾನ ದುರಂತದಲ್ಲಿ ಮಡಿದಂತಹ ಮಹಾರಾಷ್ಟ್ರದ ಸಿಎಂ ಅಜಿತ್ ಪವಾರ್ ಅವರ ಸಾವಿನ ಸುತ್ತ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಕಹಿ ನೆನಪು ಮಾಸುವ ಮುನ್ನವೇ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ದುರ್ಮರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ವರದಿ ಹೊರಬಿದ್ದಿದೆ. ಇದು ಅಪಘಾತನ ಅಥವಾ ಅಲ್ವಾ, ವ್ಯವಸ್ಥಿತ ಹತ್ಯೆ ಅಂತ ಇಟಲಿ ಮೂಲದ ಮಾಧ್ಯಮ ಕೋರಿಯರ್ ಡೆಲ್ಲಾ ಸೆರಾ ತಿಳಿಸಿದೆ. ಪಾಶ್ಚಿಮಾತ್ಯ ವಿಮಾನಯಾನ ಸಂಸ್ಥೆಗಳ ಮೂಲಗಳನ್ನ ಉಲ್ಲೇಖಿಸಿ ಅದು ವರದಿ ಮಾಡಿದೆ. ವಿಮಾನದ ಕಮಾಂಡರ್ ಎಂಜಿನ್ ನಿಯಂತ್ರಣ ಸ್ವಿಚ್ಗಳನ್ನ ಆಫ್ ಮಾಡಿದ್ದಾರೆ. ಇದರಿಂದಲೇ ವಿಮಾನ ಹಾರಾಟ ಶಕ್ತಿಯನ್ನ ಕಳೆದುಕೊಂಡು ಪತನಗೊಂಡಿದೆ ಅಂತ ತನಿಖಾಧಿಕಾರಿಗಳು ತಿಳಿಸಿದ್ದಾಗಿ ವರದಿಯಲ್ಲಿ ತಿಳಿಸಲಾಗಿದೆ. ಅದಲ್ಲದೆ ವಿಮಾನದ ಪೈಲಟ್ ಇನ್ ಕಮಾಂಡ್ ಆಗಿದ್ದಂತಹ ಸುಮಿತ್ ಸಭರ್ವಾಲ್ ಅವರೇ ಘಟನೆಗೆ ಕಾರಣ ಅಂತ ಆರೋಪ ಮಾಡಲಾಗ್ತಾ ಇದೆ. ಆದ್ರೆ ಇದಕ್ಕೆ ಅವರ ಕುಟುಂಬಸ್ಥರು ಆಕ್ಷೇಪಿಸಿದ್ದು ಇದೊಂದು ವ್ಯವಸ್ಥಿತ ಪಿತೂರಿ ಅಂತ ಹೇಳಿದ್ದಾರೆ. ಇದರ ಹೊರತಾಗಿಯೂ ವಿಮಾನ ತಯಾರಕ ವಿಮಾನಯಾನ ಸಂಸ್ಥೆಗಳ ವಿರುದ್ಧ ಹೆಚ್ಚಿನ ತನಿಖೆಗೆ ಅವರು ಒತ್ತಾಯಿಸಿದ್ದಾರೆ. ಅದಲ್ಲದೆ ವಿಮಾನ ಅಪಘಾತ ತನಿಖಾ ಬ್ಯೂರೋ ಸಂಸ್ಥೆ ಇಟಲಿ ಮಾಧ್ಯಮದ ವರದಿಯನ್ನ ಅಲ್ಲಗಳೆದಿದೆ. ಮಾಧ್ಯಮಗಳು ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿ ಬ್ಯೂರೋ ಅಧಿಕಾರಿಗಳು ತಿರುಗೇಟನ್ನ ನೀಡಿದ್ದಾರೆ. 2025 ಜೂನ್ 12ರಂದು ಅಹಮದಾಬಾದ್ನಿಂದ ಲಂಡನ್ಗೆ ಟೇಕ್ ಆಫ್ ಆದಂತಹ ಏರ್ ಇಂಡಿಯಾ ವಿಮಾನ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡು 142 ಬಲಿಯನ್ನ ಪಡೆದಿತ್ತು. ಇದರಲ್ಲಿ ವಿಜಯ್ ರೂಪಾನಿ ಸೇರಿದಂತೆ ಏರ್ ಇಂಡಿಯಾ ಸಿಬ್ಬಂದಿ ದುರ್ಮರಣಕ್ಕೀಡಾಗಿದ್ರು. ಇದ್ರ ಬೆನ್ನಲ್ಲೇ ಇಟಲಿ ಮಾಧ್ಯಮ ಇಂತಹ ವರದಿ ಮಾಡಿರೋದು ಭಾರಿ ಚರ್ಚೆಗೀಡಾಗಿದೆ. ಯಾವುದು ಸತ್ಯ, ಯಾವುದು ಮಿಥ್ಯ ಅನ್ನುವಂತಹದ್ದು ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.